ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದಿನ ಕಳೆದಿದ್ದಾರೆ ದರ್ಶನ್. ಇತ್ತ ಅಪ್ರಾಪ್ತ ಬಾಲಕರು ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಲ್ಲಿ ವಿಚಿತ್ರವಾದ ಕ್ರೇಜ್. ದರ್ಶನ್ ಖೈದಿ ನಂಬರ್, ಆ ಖೈದಿ ನಂಬರ್ ಅನ್ನ ತಮ್ಮ ಜಾಮಿಟ್ರಿ ಬಾಕ್ಸ್ ನಲ್ಲಿ, ಬ್ಯಾಗ್ ಮೇಲೆ, ಕೀ ಚೈನ್ ನಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಹಾಕಿಸ್ಕೊಳ್ತಾ ಇದ್ದಾರೆ. ಡೆವಿಲ್ ಬಾಸ್ ಅಂತ ಹೇಳಿ ಕೂಡ ಆ ಬ್ಯಾಗ್ಗಳ ಮೇಲೆ, ಕೀ ಚೈನ್ ಮೇಲೆ ಬರೆಸ್ಕೊಳ್ಳೋದು ಟ್ರೆಂಡ್ ಆಗ್ಬಿಟ್ಟಿದೆ ಚಿತ್ರದುರ್ಗದಲ್ಲಿ. ಜಾಮಿಟ್ರಿ ಬಾಕ್ಸ್, ಬ್ಯಾಗ್ ಮೇಲೆ ಖೈದಿ ನಂಬರ್ ಅನ್ನ ಹಾಕಿಸ್ಕೊಳ್ತಿದ್ದಾರಂತೆ. ಇನ್ನು ಮಕ್ಕಳ ಕೀ ಚೈನ್ ನಲ್ಲಿ ದರ್ಶನ್ ಫೋಟೋ ರಾರಾಜಿಸ್ತಾ ಇದೆ. ಶಾಲೆ ಕಾಲೇಜು ಆಡಳಿತ ಮಂಡಳಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಕೊಡ್ತಿಲ್ಲ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಗ್ತಾ ಇದೆ. ನೋಡಿ, ಜಾಮಿಟ್ರಿ ಬಾಕ್ಸ್ ಮಕ್ಕಳು ಬಳಸೋದು ಶಾಲೆಯಲ್ಲಿ, ಅದ್ರ ಮೇಲೆ ಖೈದಿ ನಂಬರ್ ಹಾಗೆ ದರ್ಶನ್ ಫೋಟೋ. ಶಾಲೆ ಹಾಗೆ ಕಾಲೇಜಿನ ಆಡಳಿತ ಮಂಡಳಿಗಳು ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅನ್ನೋ ಆರೋಪ. ಬ್ಯಾಗ್ನ ಮೇಲಿರುವ ಕೀ ಚೈನಲ್ಲೂ ಕೂಡ ದರ್ಶನ್ ಫೋಟೋ. ಇವೆಲ್ಲ ಒಬ್ಬ ನಟನಾಗಿ ಆ ನಟನ ಅಭಿನಯದ ಬಗ್ಗೆ ಕ್ರೇಜ್ ಇದ್ದಿದ್ರೆ ಚರ್ಚೆ ಆಗ್ತಿರ್ಲಿಲ್ಲ. ಆದರೆ ಈಗ ಕೊಲೆ ಆರೋಪಿಯಾಗಿ ಜೈಲು ಪಾಲಾಗಿರುವ ವ್ಯಕ್ತಿ, ಆತನ ಫೋಟೋ, ಖೈದಿ ನಂಬರ್ ಇದೆಲ್ಲವೂ ಕೂಡ ಮಕ್ಕಳ ವಿಚಾರದಲ್ಲೂ ಕೂಡ ಟ್ರೆಂಡ್ ಆಗ್ತಾ ಇದೆ. ಮಕ್ಕಳು ಶಾಲೆಗೆ ಬಳಸೋ ವಸ್ತುಗಳ ಮೇಲೆ ಆ ಖೈದಿ ನಂಬರನ್ನು ಹಾಕೊಂಡು ಶಾಲೆಗೆ ಹೋಗ್ತಿದ್ರು ಕೂಡ ಶಾಲೆಯ ಶಿಕ್ಷಕರಾಗಲಿ, ಆಡಳಿತ ಮಂಡಳಿ ಆಗಲಿ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಒಬ್ಬ ನಟನಾಗಿ ಆರಾಧನೆ ಮಾಡೋದು, ನಟನಾಗಿ ಆತನ ಬಗ್ಗೆ ಅಭಿಮಾನ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಈ ಖೈದಿ ನಂಬರ್ ಎಲ್ಲ ಯಾಕಪ್ಪ? ಮನೆಯಲ್ಲಿ ಪೋಷಕರು, ಸ್ಕೂಲಲ್ಲಿ ಟೀಚರ್ಸು ಗಮನಿಸೋಲ್ವಾ ಇದನ್ನ ಅಂತ? ಸ್ಮಿತಾ, ಏನಂದ್ರೆ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಪ್ರಕರಣದಲ್ಲಿ 2 ಆರೋಪಿ ಆದಂತಹ ದರ್ಶನ್ ಈಗಾಗಲೇ ಜೈಲಿನಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಈ ಹಿಂದೆ ಯುವಕರು ಒಂದು ಹುಚ್ಚಾಟವನ್ನು ನಾವು ನೋಡಿದ್ದೀವಿ. ಆಟೋಗಳ ಮೇಲೆ, ಬೈಕ್ಗಳ ಮೇಲೆ ಮತ್ತೆ ಕಾರುಗಳ ಮೇಲೆ ಒಂದು ಟ್ಯಾಟೋ ಹಾಕ್ಕೊಳ್ಳೋದ್ರ ಮೂಲಕ ಒಂದು ನಟ ದರ್ಶನ್ನ ಅಭಿಮಾನಿಗಳ ಹುಚ್ಚಾಟವನ್ನು ನಾವು ನೋಡಿರ್ಬೋದು. ಅದೇ ರೀತಿ ಅಂದ್ರೆ ಚಿತ್ರದುರ್ಗದಲ್ಲಿ ಈಗ ಏನು ಅಪ್ರಾಪ್ತ ಬಾಲಕರು, ಏನು 6-7ನೇ ಕ್ಲಾಸು ಮತ್ತೆ ಹೈಸ್ಕೂಲ್ ಓದುವಂತ ಮಕ್ಕಳಲ್ಲೂ ಕೂಡ ದರ್ಶನ್ ಅಂದ್ರೇನು, ದರ್ಶನ್ ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗ್ತಿದ್ಯಾ. ಅಂದ್ರೆ ಈಗ ಒಬ್ಬ ನಟ ರೋಲ್ ಮಾಡಲ್ ಆಗ್ತಾನೆ. ಆ ನಟ ಇವತ್ತು ಕೊಲೆ ಮಾಡಿ ಆರೋಪಿಯಾಗಿ ಬಳ್ಳಾರಿ ಜೈಲಲ್ಲಿರುವಾಗ ಮಕ್ಕಳು ಡ್ರಾಯಿಂಗ್ ಮಾಡ್ಕೊಂತಾರೆ, ಐ ಲವ್ ಯು ಡಿ ಬಾಸ್, ಮತ್ತೆ ಏನೋ ಒಂದು ಕುರುಕ್ಷೇತ್ರದ ಒಂದು ಪಾತ್ರಧಾರಿಯಾದಂತಹ ಒಂದು ಭಾವಚಿತ್ರವನ್ನು ಜಾಮಿಟ್ರಿ ಬಾಕ್ಸ್ ಮೇಲೆ ಹಾಕೊಂಡಿರುವಂತದ್ದು, ಮತ್ತೆ ಬ್ಯಾಗಿಗೆ, ಜಿಪ್ಪಿಗೆ ಏನು ಕೀ ಚೈನ್ ಅಲ್ಲಿ ಅವ್ರದ ಡಿ ಬಾಕ್ಸ್ ಅಂತ ಹೇಳ್ಬಿಟ್ಟು ಆ ಫೋಟೋವನ್ನು ಹಾಕೊಳ್ಳೋದು, ಇದನ್ನೆಲ್ಲ ಅವರು ಕೂಡ ಪೋಷಕರಾದರೂ ಗಮನಿಸಬೇಕು. ಇತ್ತ ಶಾಲಾ ಮಂಡಳಿ ಆದ್ರೂ, ಯಾಕಂದ್ರೆ ಶಾಲಾ ಮಂಡಳಿ ಹೋಗ್ತಂತ ಟೀಚರ್ಸ್ ಇರ್ಬೋದು. ಇವತ್ತಿನ ದಿನದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕೂಡ CC ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಮಕ್ಕಳು ಯಾಕೆ ಈ ತರ ಏನ್ ಡ್ರಾಯಿಂಗ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಹಚ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಗಮನ ಹರಿಸ್ತಾ ಇರೋದು ಒಂದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಶಾಲಾ ಮಕ್ಕಳಲ್ಲಿ ಎಲ್ಲರೂ ಸರ್ವ ಸಮಾನರು ಮತ್ತೆ ಸರ್ವ ಧರ್ಮ ಅಂತ ಹೇಳ್ಬಿಟ್ಟು ಒಂದು ಪಾಠ ಪ್ರವಚನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಏನು ದರ್ಶನ್ ಆರೋಪ ಆಗಿದ್ದಾನೆ, ಇಂಥ ಒಂದೆಲ್ಲವನ್ನು ಕೂಡ ಶಾಲಾ ಆಡಳಿತ ಮಂಡಳಿ ಕಂಟ್ರೋಲ್ ಮಾಡ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿದೆ ಅಂತಾನೆ ಹೇಳ್ಬೋದು. ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದಿನ ಕಳೆದಿದ್ದಾರೆ ದರ್ಶನ್. ಇತ್ತ ಅಪ್ರಾಪ್ತ ಬಾಲಕರು ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಲ್ಲಿ ವಿಚಿತ್ರವಾದ ಕ್ರೇಜ್. ದರ್ಶನ್ ಖೈದಿ ನಂಬರ್, ಆ ಖೈದಿ ನಂಬರ್ ಅನ್ನ ತಮ್ಮ ಜಾಮಿಟ್ರಿ ಬಾಕ್ಸ್ ನಲ್ಲಿ, ಬ್ಯಾಗ್ ಮೇಲೆ, ಕೀ ಚೈನ್ ನಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಹಾಕಿಸ್ಕೊಳ್ತಾ ಇದ್ದಾರೆ. ಡೆವಿಲ್ ಬಾಸ್ ಅಂತ ಹೇಳಿ ಕೂಡ ಆ ಬ್ಯಾಗ್ಗಳ ಮೇಲೆ, ಕೀ ಚೈನ್ ಮೇಲೆ ಬರೆಸ್ಕೊಳ್ಳೋದು ಟ್ರೆಂಡ್ ಆಗ್ಬಿಟ್ಟಿದೆ ಚಿತ್ರದುರ್ಗದಲ್ಲಿ. ಜಾಮಿಟ್ರಿ ಬಾಕ್ಸ್, ಬ್ಯಾಗ್ ಮೇಲೆ ಖೈದಿ ನಂಬರ್ ಅನ್ನ ಹಾಕಿಸ್ಕೊಳ್ತಿದ್ದಾರಂತೆ. ಇನ್ನು ಮಕ್ಕಳ ಕೀ ಚೈನ್ ನಲ್ಲಿ ದರ್ಶನ್ ಫೋಟೋ ರಾರಾಜಿಸ್ತಾ ಇದೆ. ಶಾಲೆ ಕಾಲೇಜು ಆಡಳಿತ ಮಂಡಳಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಕೊಡ್ತಿಲ್ಲ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಗ್ತಾ ಇದೆ. ನೋಡಿ, ಜಾಮಿಟ್ರಿ ಬಾಕ್ಸ್ ಮಕ್ಕಳು ಬಳಸೋದು ಶಾಲೆಯಲ್ಲಿ, ಅದ್ರ ಮೇಲೆ ಖೈದಿ ನಂಬರ್ ಹಾಗೆ ದರ್ಶನ್ ಫೋಟೋ. ಶಾಲೆ ಹಾಗೆ ಕಾಲೇಜಿನ ಆಡಳಿತ ಮಂಡಳಿಗಳು ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅನ್ನೋ ಆರೋಪ. ಬ್ಯಾಗ್ನ ಮೇಲಿರುವ ಕೀ ಚೈನಲ್ಲೂ ಕೂಡ ದರ್ಶನ್ ಫೋಟೋ. ಇವೆಲ್ಲ ಒಬ್ಬ ನಟನಾಗಿ ಆ ನಟನ ಅಭಿನಯದ ಬಗ್ಗೆ ಕ್ರೇಜ್ ಇದ್ದಿದ್ರೆ ಚರ್ಚೆ ಆಗ್ತಿರ್ಲಿಲ್ಲ. ಆದರೆ ಈಗ ಕೊಲೆ ಆರೋಪಿಯಾಗಿ ಜೈಲು ಪಾಲಾಗಿರುವ ವ್ಯಕ್ತಿ, ಆತನ ಫೋಟೋ, ಖೈದಿ ನಂಬರ್ ಇದೆಲ್ಲವೂ ಕೂಡ ಮಕ್ಕಳ ವಿಚಾರದಲ್ಲೂ ಕೂಡ ಟ್ರೆಂಡ್ ಆಗ್ತಾ ಇದೆ. ಮಕ್ಕಳು ಶಾಲೆಗೆ ಬಳಸೋ ವಸ್ತುಗಳ ಮೇಲೆ ಆ ಖೈದಿ ನಂಬರನ್ನು ಹಾಕೊಂಡು ಶಾಲೆಗೆ ಹೋಗ್ತಿದ್ರು ಕೂಡ
ಶಾಲೆಯ ಶಿಕ್ಷಕರಾಗಲಿ ಆಡಳಿತ ಮಂಡಳಿ ಆಗಲಿ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ, ಒಬ್ಬ ನಟನಾಗಿ ಆರಾಧನೆ ಮಾಡೋದು, ನಟನಾಗಿ ಆತನ ಬಗ್ಗೆ ಅಭಿಮಾನ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಈ ಖೈದಿ ನಂಬರ್ ಎಲ್ಲ ಯಾಕಪ್ಪ? ಮನೆಯಲ್ಲಿ ಪೋಷಕರು, ಸ್ಕೂಲಲ್ಲಿ ಟೀಚರ್ಸು ಗಮನಿಸೋಲ್ವಾ ಇದನ್ನ ಅಂತ? ಸ್ಮಿತಾ, ಏನಂದ್ರೆ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಪ್ರಕರಣದಲ್ಲಿ 8 ಆರೋಪಿ ಆದಂತಹ ದರ್ಶನ್ ಈಗಾಗಲೇ ಜೈಲಿನಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಈ ಹಿಂದೆ ಯುವಕರ ಒಂದು ಉಚ್ಚಾಟವನ್ನು ನಾವು ನೋಡಿದ್ದೀವಿ. ಆಟೋಗಳ ಮೇಲೆ, ಬೈಕ್ಗಳ ಮೇಲೆ ಮತ್ತೆ ಕಾರುಗಳ ಮೇಲೆ ಒಂದು ಟ್ಯಾಟೋ ಹಾಕ್ಕೊಳ್ಳೋದ್ರ ಮೂಲಕ ಒಂದು ನಟ ದರ್ಶನ್ನ ಅಭಿಮಾನಿಗಳ ಉಚ್ಚಾಟವನ್ನು ನಾವು ನೋಡಿರ್ಬೋದು. ಅದೇ ರೀತಿ ಅಂದ್ರೆ ಚಿತ್ರದುರ್ಗದಲ್ಲಿ ಈಗ ಏನು ಅಪ್ರಾಪ್ತ ಬಾಲಕರು, ಏನು 6-7ನೇ ಕ್ಲಾಸು ಮತ್ತೆ ಹೈಸ್ಕೂಲ್ ಓದುವಂತ ಮಕ್ಕಳಲ್ಲೂ ಕೂಡ ದರ್ಶನ್ ಅಂದ್ರೇನು, ದರ್ಶನ್ ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗ್ತಿದ್ಯಾ ಅಂದ್ರೆ ಈಗ ಒಬ್ಬ ನಟ ರೋಲ್ ಮಾಡಲಾಗ್ತಾನ. ನಟ ಇವತ್ತು ಕೊಲೆ ಮಾಡಿ ಆರೋಪಿಯಾಗಿ ಬಳ್ಳಾರಿ ಜೈಲಲ್ಲಿರುವಾಗ ಮಕ್ಕಳು ಡ್ರಾಯಿಂಗ್ ಮಾಡ್ಕೊಂತಾರೆ, ಐ ಲವ್ ಯು ಡಿ ಬಾಸ್, ಮತ್ತೆ ಏನೋ ಒಂದು ಕುರುಕ್ಷೇತ್ರದ ಒಂದು ಪಾತ್ರಧಾರಿಯಾದಂತಹ ಒಂದು ಭಾವಚಿತ್ರವನ್ನು ಜಾಮಿಟ್ರಿ ಬಾಕ್ಸ್ ಮೇಲೆ ಹಾಕೊಂಡಿರುವಂತದ್ದು, ಮತ್ತೆ ಬ್ಯಾಗಿಗೆ ಜಿಪ್ಪಿಗೆ ಏನು ಕೀ ಚೈನ್ ಅಲ್ಲಿ ಅವ್ರದ ಡಿ ಬಾಕ್ಸ್ ಅಂತ ಹೇಳ್ಬಿಟ್ಟು ಆ ಫೋಟೋವನ್ನು ಹಾಕೊಳ್ಳೋದು, ಇದನ್ನೆಲ್ಲ ಅವರು ಕೂಡ ಪೋಷಕರಾದರೂ ಗಮನಿಸಬೇಕು. ಇತ್ತ ಶಾಲಾ ಮಂಡಳಿ ಆದ್ರೂ, ಯಾಕಂದ್ರೆ ಶಾಲಾ ಮಂಡಳಿಗೆ ಹೋಗ್ತಂತ ಟೀಚರ್ಸ್ ಇರ್ಬೋದು, ಇವತ್ತಿನ ದಿನದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕೂಡ CC ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಮಕ್ಕಳು ಯಾಕೆ ಈ ತರ ಏನ್ ಡ್ರಾಯಿಂಗ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಹಚ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಗಮನ ಹರಿಸ್ತಾ ಇರೋದು ಒಂದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಶಾಲಾ ಮಕ್ಕಳಲ್ಲಿ ಎಲ್ಲರೂ ಸರ್ವ ಸಮಾನರು ಮತ್ತೆ ಸರ್ವ ಧರ್ಮ ಅಂತ ಹೇಳ್ಬಿಟ್ಟು ಒಂದು ಪಾಠ ಪ್ರವಚನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಏನು ದರ್ಶನ್ ಆರೋಪ ಆಗಿದ್ದಾನೆ, ಇಂಥ ಒಂದೆಲ್ಲವನ್ನು ಕೂಡ ಶಾಲಾ ಆಡಳಿತ ಮಂಡಳಿ ಕಂಟ್ರೋಲ್ ಮಾಡ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿದೆ ಅಂತಾನೆ ಹೇಳ್ಬೋದು. ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.